ನಾನು ಕಳೆದ ಜೂನಲ್ಲಿ 2024 ಜೂನ್ ಜುಲೈಯಲ್ಲಿ ಮಾತನಾಡಿದಂತಹ ಸಿನಿಮಾಗಳೆಲ್ಲವೂ ಅದೇನೇನೋ ಕಾರಣಕ್ಕೆ ಪೋಸ್ಟ್ಪೋನ್ ಆಗಿ 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 ಅಕ್ಟೋಬರ್ಗೆ ನವೆಂಬರ್ಗೆ ಬಂದ್ಬಿಟ್ಟಿದೆ. ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಬರೋದಕ್ಕೂ ಆ ಸಿನಿಮಾಗಳು ಪೋಸ್ಟ್ಪೋನ್ ಆಗಿ ಆಗಿ ಅದೇ ಸಮಯಕ್ಕೆ ಬಂದಿದ್ದು ನನ್ನ ಅದೃಷ್ಟ. ನಮ್ಮ ಪ್ರೇಮ್ ಸರ್ದು ಕೆಡಿ ಸಿನಿಮಾ ಆಗ್ಬಹುದು, ಗಿರಿರಾಜ್ ಸರ್ದು ರಾಮರಸ ಆಗ್ಬಹುದು, ಇವಾಗ ಹಲಗಲಿ ನಡೀತಾ ಇದೆ ಡಾಲಿ ಧನಂಜಯ್ ಅವ್ರದ್ದು. ಇದೆಲ್ಲವೂ ಕೂಡ ಯಾವಾಗ್ಲೂ ಆಗ್ಬೇಕಾಗಿದ್ದು ಪೋಸ್ಟ್ಪೋನ್ ಆಗಿ ಇವಾಗ ಬಂದಿರೋದು ನನ್ನ ಒಂದು ಅದೃಷ್ಟ ಅಂತಾನೆ ಅನ್ಬೇಕು. ನೋಡಿ, ಒಂದ್ ಮಂಜುನಾಥ್ ಅವರೇ, ನಾನು ಯಾವತ್ತೂ ಜೀವನದಲ್ಲಿ ನಂಬಿರೋದು ಏನ್ ಗೊತ್ತಾ, ನಮ್ಗೆ ಏನಿದೆಯೋ ಅದಷ್ಟೇ ಸಿಗೋದು. ಸೊ ನೀವು ಪ್ಲಾನ್ ಮಾಡಿ ಮಾಡದೇರಿ, ಸಿಗ್ಬೇಕಾದದ್ದು ಸಿಕ್ಕೇ ಸಿಗತ್ತೆ ನಿಮ್ಗೆ. ಸೊ ಏನೋ ಒಂದು ಕಳ್ಕೊಂಡೆ ಅಂತ ನೀವು ಒಂದ್ ಕಡೆ ಅಂದ್ಕೊಂಡ್ರೆ ಅದಕ್ಕಿಂತ 100 ಪಟ್ಟು ದೊಡ್ಡದನ್ನ ದೇವ್ರು ನಿಮಗೆ ಕೊಟ್ಟಿರ್ತಾನೆ. ಸೊ ಆ ರೀತಿಯಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಾದದ್ದಂತೂ ಬಹಳ ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ. ಸೊ ಹೀಗಾಗಿ ನನ್ನ ಬಿಗ್ ಬಾಸ್ ಜರ್ನಿ ತುಂಬಾ ಚಿಕ್ಕದು ಅನ್ನೋದ್ಕಿಂತ ಇಲ್ವೇ ಇಲ್ಲ ಅಂತ ಹೇಳಿದ್ರು ಸರಿ ಹೋಗುತ್ತೆ. ಏನು ನೆನಪಲ್ಲೇ ಇಲ್ಲ ನನಗಿವಾಗ. ಆಮೇಲೆ ಇನ್ನೊಂದಷ್ಟು ತೊಂದರೆಗಳು ಆಗಬಹುದಾಗಿತ್ತು. ಏನು ಅಂತ ಅಂದ್ರೆ, ನೀವು ನೋಡಿರ್ಬೋದು, ಮೊದಲನೇ ವಾರದಲ್ಲಿ ನೋಡಿದ್ರೆ ಆ ರೂಲ್ಸ್ ಬುಕ್ ನಾನೊಂದು 10 ಸಲ ಓದಿ 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 ಎಲ್ಲರ ಜೊತೆ ನಾನು ಜಗಳ ಮಾಡಿದ್ದೆ ಆ ವಿಚಾರಕ್ಕೆ. ಅಯ್ಯೋ, ಆ ರೀತಿ ಮಾಡೋ ಹಾಗಿಲ್ಲ, ರೂಲ್ಸ್ ಅಲ್ಲಿ ಹೀಗಿದೆ, ಈ ರೀತಿ ಮಾಡೋ ಹಾಗಿಲ್ಲ, ರೂಲ್ಸ್ ಅಲ್ಲಿ ಈ ರೀತಿ ಇದೆ, ರೂಲ್ಸ್ 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 ಅಂಡ್ ರೆಗ್ಯುಲೇಷನ್ಸ್ ಅಂತ ಬಡದಾಡ್ತಾ ಇದ್ದಿದ್ದು ನಾನು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಕಾಣಿಸ್ತಾನೆ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.